ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತಿಗೆ ನೀವೇನಿಲ್ಲಿ ಅಂತಾನೆ ವಲ್ಲಭ. ಏನರು ನಿಮ್ಮ ಗಲಾಟೆ ನಮ್ಮ ರೂಮ್ ಅವ್ರಿಗೂ ಕೇಳಿಸ್ತಿದೆ. ಇದೇ ತರಹ ಗಲಾಟೆ ಮಾಡ್ತಿದ್ರೆ ಅತ್ತೆ ಮಾವ ಎದ್ದು ಬರ್ತಾರೆ ಅಷ್ಟೇ. ಹೌದು, ನೀವ್ಯಾಕೆ ಹೀಗೆ ಕಿತ್ತಾಡ್ತಿದ್ದೀರಾ ಅಂತಾಳೆ ಮೀನಾ. ನೋಡಿ ಅತ್ತಿಗೆ, ಈ ಹಾಸಿಗೆ ಇವಳಿಗೆ ಬಿಟ್ಕೊಡ್ಬೇಕಂತೆ ಅಂತಾನೆ ವಲ್ಲಭ. ಹೌದಕ್ಕ, ನನಗೆ ಮೈಕೈ ಎಲ್ಲ ತುಂಬ ನೋವ್ತಿದೆ, ಅದಕ್ಕೆ ಮಂಚದ ಮೇಲೆ ಮಲ್ಕೋತೀನಿ ಅಂದರೆ ಬಿಟ್ಕೊಳ್ಳಲ್ಲ ಅಂತಿದ್ದಾನೆ. ಕಾಲು ಒತ್ತು ಅಂದರೆ ಅದು ಆಗಲ್ಲ ಅಂತಾನೆ. ಎಷ್ಟು ಕೊಬ್ಬು ಇವನಿಗೆ ಅಂತಾಳೆ ಅಮೂಲ್ಯ. ಅಲ್ಲ ಅಮ್ಮೋ, ನೀವು ಮದುವೆ ಆದಾಗ ಸಪ್ರೇಟಾಗಿ ಮಲಗ್ತಾ ಇದ್ದೀರಾ ಅಂತ ಗೊತ್ತಿತ್ತು, ಆದರೆ ಈಗಲೂ ಮಂಚದ ಮೇಲೆ ಚಾಪೆ ಮೇಲೆ ಸಪ್ರೇಟಾಗಿ ಮಲಗ್ತಿದ್ದೀರಾ ಸೀರಿಯಸ್ಲಿ ಅಂತಾಳೆ ಮೀನಾ. ಅತ್ತಿಗೆ, ಇದೇನು ಗೊತ್ತಿಲ್ಲದೆ ಇರೋರ ಥರ ಮಾತಾಡ್ತಿದ್ದೀರಲ್ಲ, ನಾನೇನು ರೆಡಿಯಾಗಿದ್ನ ಇವಳನ್ನು ಮದುವೆ ಆಗೋಕ್ಕೆ? ಅಮ್ಮ ಫೋರ್ಸ್ ಮಾಡಿದ್ರು ಅಂತ ಈ ಕೋತಿ ಕತ್ತಿಗೆ ತಾಳಿ ಕಟ್ಟಬೇಕಾಗಿತ್ತು ಅಷ್ಟೇ ಅಂತಾನೆ ವಲ್ಲಭ. ಹಲೋ ಹಲೋ, ಜಾಸ್ತಿ ಬಿಲ್ಡಪ್ ತಗೋಬೇಡ. ಏನೋ ಅತ್ತೆ ಹೇಳಿದ್ರು ಅಂತ ನಿನಗೆ ತಾಳಿ ಕಟ್ಟೋಕ್ಕೆ ಕತ್ತನ್ನು ಕೊಟ್ಟೆ ಅಷ್ಟೇ ಅಂತಾಳೆ ಅಮೂಲ್ಯ. ಹಾಂ ಮತ್ತೆ ಕತ್ತು ಸ್ವಲ್ಪ ಕತ್ತನ್ನು ಕತ್ತರಿಸ್ಬಿಡ್ತೀನಿ ಹಾಗೇನೆ. ಹಾಗಾದರೆ ನಿನ್ನ ಮಾತಿನ ಅರ್ಥ ಕತ್ತಿಗೆ ತಾಳಿ ಕಟ್ಟೋಕ್ಕೆ ನಾನೇ ರೆಡಿಯಾಗಿ ನಿಂತ್ಕೊಂಡಿದ್ದೆ ಅಂತನಾ ಅಂತಾನೆ ವಲ್ಲಭ. ಹೌದು, ಏನು ಈಗ ಅಂತಾಳೆ ಅಮೂಲ್ಯ. ಏನು ರೌಡಿಜಮ್ಮ, ಡಿಕ್ಕಿ ಹೊಡೆದು ಹಾಕ್ಬಿಡ್ತೀನಿ ಹಾಗೇನೆ ಕುಳ್ಳಿ ತಂದು. ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನನ್ನ ಅಂತಾನೆ ವಲ್ಲಭ. ಸಾಕು ನಿಲ್ಲಿಸಿ ನಿಮ್ಮ ಈ ಜಗಳಕ್ಕೆ, ಮಂಚದ ಪಕ್ಕ ನಾನು ತೀರ್ಪು ಕೊಡ್ತೀನಿ ಅಂತಾಳೆ ಮೀನಾ. ನೀವು ತೀರ್ಪು ಕೊಟ್ಟರೆ ಕರೆಕ್ಟಾಗಿರುತ್ತೆ. ಹೇಳಿ ಅಕ್ಕ, ಯಾರು ಮಂಚದ ಮೇಲೆ ಮಲ್ಕೋಬೇಕು? ನಾನು ತಾನೇ ಅಂತಾಳೆ ಅಮೂಲ್ಯ. ಆರ್ಡರ್, ನಿಮ್ಮಿಬ್ಬರ ವಾದ ಪ್ರತಿವಾದನ ಪರಿಶೀಲಿಸಿ ನನ್ನ ತೀರ್ಪು ಹೀಗಿದೆ. ವಲ್ಲಭ ನೀನು ಮಂಚದ ಮೇಲೆ ಮಲ್ಕೋ, ಅಮ್ಮು ನೀನು ಚಾಪೆ ಮೇಲೆ ಮಲ್ಕೋ ಅಂತಾಳೆ ಮೀನಾ. ಓಹೋ, ನಾನು ಹೇಳಿದ ಹಾಗೆ ಮಂಚ ನಂದೆ ಅಂತ ವಲ್ಲಭ ಮಲ್ಕೋತಾನೆ. ಗುಡ್ ನೈಟ್, ಬಾಯ್ ಅದ್ಗೆ ಅಂತಾನೆ ವಲ್ಲಭ. ಅಕ್ಕ, ನೀವ್ಯಾಕೆ ಅವನ ಪರವಾಗಿ ಜಡ್ಜ್ಮೆಂಟ್ ಕೊಟ್ರಿ ಅಂತಾಳೆ ಅಮೂಲ್ಯ. ಅದು ಹೀಗೆ ಆಗಬೇಕಾದ್ದೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಮಲ್ಕೋ ಹೋಗು ಅಂತ ಮೀನಾ ಹೋಗ್ತಾಳೆ. ಈಚೆ ಮೀನಾ, ಇಬ್ಬರು ದೊಡ್ಡ ಕೋತಿಗಳು, ಇಂಥ ಸೈಕೋ ಕಫಲ್ಗಳನ್ನು ನಾನು ನೋಡೇ ಇಲ್ಲ ಅಂತ ರೂಮಿಗೆ ಬರ್ತಾ, ಅವರಿಬ್ಬರು ಮಧ್ಯೆ ನಾನು ಹೋದ್ನಲ್ಲ, ನನಗೆ ಬುದ್ಧಿ ಇಲ್ಲ, ಇವರು ಯಾವತ್ತೂ ಸರಿ ಹೋಗಲ್ಲ. ಉತ್ತರ ದಿಕ್ಕನ್ನು ದಕ್ಷಿಣ ದಿಕ್ಕನ್ನು ಸರಿ ಮಾಡ್ಬೋದು, ಆದರೆ ಇವರಿಬ್ಬರನ್ನ ಸಾಧ್ಯವೇ ಇಲ್ಲ ಅಂತಾಳೆ ಮೀನಾ. ಯಾರನ್ನ ಯಾಕೆ ಬೈತಿದ್ಯಾ? ಸಂದರ್ಭ ಸಹಿತ ವಿವರಿಸು ಅಂತಾನೆ ಕೇಶವ. ಇನ್ಯಾರ ಬಗ್ಗೆ? ನಿಮ್ಮ ತಮ್ಮ ವಲ್ಲಭ, ನನ್ನ ತಂಗಿ ಅಮೂಲ್ಯನ ಬಗ್ಗೆ ಅಂತಾಳೆ ಮೀನಾ. ವಲ್ಲಭ ಅಮೂಲ್ಯನ ಬಗ್ಗೆನಾ? ಅವ್ರೇನು ಮಾಡಿದ್ರು ಅಂತಾನೆ ಕೇಶವ. ಅವರಿಬ್ಬರು ಮದುವೆಯಾಗಿ ಎಷ್ಟು ದಿನ ಆಗಿದೆ, ಆದರೂ ಅಮ್ಮು ಇನ್ನು ಚಾಪೆ ಮೇಲೆ ಮಲಗ್ತಿದ್ದಾಳೆ, ವಲ್ಲಭ ಹಾಸಿಗೆ ಮೇಲೆ ಮಲಗ್ತಿದ್ದಾನೆ. ಅವರಿಬ್ಬರಿಗೂ ಬುದ್ಧಿ ಇಲ್ವಾ ಅಂತಾಳೆ ಮೀನಾ. ವಲ್ಲಭ ಅಮೂಲ್ಯ ಸಪ್ರೇಟಾಗಿ ಮಲಗ್ತಿದ್ದಾರಾ ಅಂತಾನೆ ಕೇಶವ. ಅದೊಂದು ದೊಡ್ಡ ಕತೆ ಬಿಡು ಕೇಶವ ಅಂತಾಳೆ ಮೀನಾ. ಏನು ಕತೆ ಅಂತಾನೆ ಕೇಶವ. ಅದು ಯಾವುದೋ ಗ್ಯಾಪಲ್ಲಿ ಇಬ್ಬರು ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ ಕಣೋ, ಅದಕ್ಕೆ ವಲ್ಲಭ ಮಂಚದ ಮೇಲೆ, ಅಮ್ಮು ಚಾಪೆ ಮೇಲೆ ಮಲಗ್ತಿದ್ದಾರೆ. ಅವರಿಬ್ಬರು ಒಟ್ಟಿಗೆ ಮಂಚದ ಮೇಲೆ ಮಲ್ಕೋಬೇಕು ಅಲ್ವಾ ಅಂತಾಳೆ ಮೀನಾ. ನಿಜ ಹೇಳು, ಅವರಿಬ್ಬರು ಇವತ್ತು ಸಪ್ರೇಟಾಗಿ ಮಲಗ್ತಿದ್ದಾರಾ ಅಥವಾ ಮದುವೆ ಆದಾಗಿಂದನೂ ಸಪ್ರೇಟ್ ಮಲಗ್ತಿದ್ದಾರಾ? ನೀನು ಹೇಳಿದ್ದು ಹಾಗೇ ಇತ್ತು ಅಂತಾನೆ ಕೇಶವ. ಈ ತರಹ ಕ್ರಾಸ್ ಕ್ವಶನ್ ಕೇಳೋ ಬದಲು ಮೊದಲು ಐಡಿಯಾ ಕೊಡು. ಒಟ್ಟಿನಲ್ಲಿ ಅವರಿಬ್ಬರು ಒಂದೇ ಮಂಚದಲ್ಲಿ ಮಲ್ಕೋಬೇಕು ಅಷ್ಟೇ ಅಂತಾಳೆ ಮೀನಾ. ನೋಡು ಮೀನಾ, ಈ ಮನೆಯಲ್ಲಿ ಯಾರಿಗೆ ಯಾವುದೇ ಐಡಿಯಾ ಬೇಕು ಅಂದರೂ ದಾನ ಮಾಡೋದು ನೀನು, ನನ್ನ ಹತ್ರ ಬಂದು ಕೇಳ್ತಿದ್ಯಲ್ಲ ಅಂತಾನೆ ಕೇಶವ. ಐಡಿಯಾಗಳ ಸಬ್ಸ್ಕ್ರಿಪ್ಷನ್ಸ್ ಮುಗ್ದು ಹೋಗಿದೆ ಕಣೋ, ಅದಕ್ಕೆ ರೀಚಾರ್ಜ್ ಮಾಡೋದು ನೀನೇ ಅಲ್ವಾ, ನೀನೇ ಐಡಿಯಾ ಕೊಡು ಅಂತಾಳೆ ಮೀನಾ. ಸಿಕ್ತು ಐಡಿಯಾ ಅಂತ ಕೇಶವ ಐಡಿಯಾನ ಎಕ್ಸ್ಪ್ಲೇನ್ ಮಾಡಿ, ಹೇಗಿದೆ ಐಡಿಯಾ ಅಂತಾನೆ. ಸೂಪರ್ ಕೇಶವ ಅಂತಾಳೆ ಮೀನಾ. ಇದೇ ಖುಷಿಗೆ ನನಗೆ ನೀನು ಯಾಕೆ OTP ಕೊಡಬಾರ್ದು ಅಂತಾನೆ ಕೇಶವ. ನಿನ್ನ ಪ್ಲ್ಯಾನು ಸಕ್ಸಸ್ ಆಗಲಿ, ಆಮೇಲೆ ಕೊಡ್ತೀನಿ ನಡಿ ಅಂತಾಳೆ ಮೀನಾ. ನಂತರ ಇಬ್ಬರು ವಲ್ಲಭ ಅಮೂಲ್ಯ ಮಲಗಿರೋ ರೂಮ್ ವಿಂಡೋ ಹತ್ರ ಬರ್ತಾರೆ. ಮೀನಾ, ಶುರು ಹಚ್ಕೋ ಅಂತಾನೆ ಕೇಶವ. ಆಗ ಮೀನಾ ಖಾಲಿ ಕಟ್ಟಿರೋ ಗೆಜ್ಜೆನ ಶಬ್ದ ಮಾಡ್ತಾಳೆ. ನೀನು ಶುರು ಹಚ್ಕೋ ಅಂತಾಳೆ ಮೀನಾ. ಆಗ ಕೇಶವ ಮೀನಾ ಬಾಯಲ್ಲಿ ಏನೇನೋ ಸೌಂಡ್ ಮಾಡ್ತಾರೆ. ವಲ್ಲಭ ಅಮೂಲ್ಯಂಗೆ ಎಚ್ಚರ ಆಗುತ್ತೆ. ಅಮೂಲ್ಯ ವಲ್ಲಭನ ಗಟ್ಟಿಯಾಗಿ ಹಿಡ್ಕೋತಾಳೆ. ವಲ್ಲಭನ ಕೈ ನಡುಗ್ತಿರುತ್ತೆ. ಏನೋ ನೀನು, ನಾನು ಹೆದರ್ಕೊಂಡು ಧೈರ್ಯಕ್ಕೋಸ್ಕರ ಬಂದರೆ ನೀನೇ ಇಲ್ಲಿ ಗಡಗಡ ಅಂತ ನಡುಗ್ತಿದ್ಯಲ್ಲ, ನ್ಯಾಯವಾಗಿ ನೀನು ನನಗೆ ಧೈರ್ಯ ಹೇಳಬೇಕು. ಇಲ್ಲಿ ನೋಡಿದರೆ ನಾನೇ ನಿನಗೆ ಧೈರ್ಯ ಹೇಳೋ ಥರ ಇದೆಯಲ್ಲ ಅಂತಾಳೆ ಅಮೂಲ್ಯ. ಈ ಜಗತ್ತಲ್ಲಿ ಎಷ್ಟೇ ಬಲಶಾಲಿಯಾದ ಗಂಡಸರು ಇರ್ಬೋದು, ವೀರರಾಗಿರ್ಬೋದು, ಶೂರರಾಗಿರ್ಬೋದು, ಎಲ್ರಿಗೂ ದೈವ ಅಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಂತಾನೆ ವಲ್ಲಭ. ಹಾಗಂದರೆ ದೈವ ಅಂದರೆ ನಿನಗೂ ಭಯನಾ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ನಗ್ತಾ, ದೆವ್ವ ನನಗೆ ಭಯ ಲೈಟಾಗಿ ಅಂತಾನೆ. ಥೂ ನಿನ್ನ ಅಂತಾಳೆ ಅಮೂಲ್ಯ. ಅಲ್ಲ, ನಮ್ಮನೆಗೆ ನಿನ್ನ ಫ್ರೆಂಡ್ಸ್ ಎಲ್ಲ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಾನೆ ವಲ್ಲಭ. ನನ್ನ ಫ್ರೆಂಡ್ಸಾ? ಯಾರು ಅಂತಾಳೆ ಅಮೂಲ್ಯ. ಅದೇ ನಾಗವಲ್ಲಿ, ಚಂದ್ರಮುಖಿ, ಮೋಹಿನಿ, ಭೂತ, ಪ್ರೇತ, ಪಿಶಾಚಿ ಅವೆಲ್ಲ ನಿನ್ನ ಫ್ರೆಂಡ್ಸ್ ತಾನೆ ಅಂತಾನೆ ವಲ್ಲಭ. ಕಾಡು ಪಾಪ, ಹೀಗೆಲ್ಲ ಮಾತಾಡಿದರೆ ಸರಿ ಇರಲ್ಲ ಕಣೋ ಅಂತಾಳೆ ಅಮೂಲ್ಯ. ತಗೋ ಅಂತ ವಲ್ಲಭ ಕಾಟನ್ನ ಕೊಡ್ತಾನೆ. ಇದ್ಯಾಕೋ ಅಂತಾಳೆ ಅಮೂಲ್ಯ. ಇವಾಗ ಇರೋದು ಇದೊಂದೇ ಸೊಲ್ಯೂಷನ್, ಇದನ್ನು ಕಿವಿಗೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ
ಫುಲ್ ಸೌಂಡು ಪ್ರೂಫ್ ಆಗೋಗುತ್ತೆ, ಏನು ಕೇಳಿಸಲ್ಲ ನೋಡು, ಏನು ಕೇಳ್ತಾ ಇಲ್ಲ. ಸೊ ಇದರಿಂದ ನಾವು ದೆವ್ವಗಳಿಗೂ ಕನ್ಫ್ಯೂಸ್ ಮಾಡಿಬಿಡ್ಬೋದು. ದೆವ್ವ ತುಂಬ ಟ್ರೈ ಮಾಡಿ ನಮ್ಮ ಕಾಲ್ ಶೀಟ್ ಮುಗ್ದೋಯ್ತು ಅಂತ ಮನೆಗೆ ಹೊರಟು ಹೋಗುತ್ತೆ. ಸರಿ ಮಲ್ಕೋ ಹೋಗು, ಇದನ್ನು ಕಿವಿಗೆ ಹಾಕೋ ಅಂತ ವಲ್ಲಭ ಮಲ್ಕೋತಾನೆ. ಹೇಳ್ದಂಗೆ ಇದೊಂದೇ ದಾರಿ ಇರೋದು, ಹಂಗೆ ಮಾಡ್ತೀನಿ ಅಂತ ಕಿವಿಗೆ ಕಾಟನ್ ಹಾಕ್ಕೊಂಡು ಮಲಗ್ತಾಳೆ ಅಮೂಲ್ಯ. ಏ ಕೇಶವ, ನಾವು ಇಲ್ಲಿ ಇಷ್ಟೊಂದು ಸರ್ಕಸ್ ಮಾಡ್ತಿದ್ದೀವಿ, ಇವ್ರು ನೋಡಿದರೆ ಇವ್ರ ಪಾಡಿಗೆ ಮಲ್ಕೊಂಡ್ರಲ್ಲೋ ಅಂತಾಳೆ ಮೀನಾ. ನಾನೀಗ ಕೊಡೋ ಸೌಂಡ್ಗೆ ಇಡೀ ಭೂಮಿನೇ ಬಾಯಿ ಬಿಡಬೇಕು ಅಂತ ಜೋರಾಗಿ ಇಬ್ಬರು ಕೂಗಿ ಶುರು ಮಾಡ್ತಾರೆ. ಆಗ ಅಮೂಲ್ಯ ಈ ಕಾಟನ್ ವರ್ಕ್ ಆಗ್ತಿಲ್ಲ ಅಂತ ಮಂಚದ ಮೇಲೆ ಬಂದು, ಕಾಡು ಪಾಪ ನಾಳೆ ಬೆಳಿಗ್ಗೆ ಹೊಡೆದ್ರೂ ಪರವಾಗಿಲ್ಲ, ಮಂಚದ ಮೇಲೆ ತುದೀಲಿ ಮಲ್ಕೊಂಡ್ಬಿಡ್ತೀನಿ ಅಂತ ಅಮೂಲ್ಯ ಮಲಗ್ತಾಳೆ. ಆಗ ಮತ್ತೆ ಮೀನಾ ಕೇಶವ ಕೂಗ್ತಾರೆ. ಆಗ ಅಮೂಲ್ಯ ಮತ್ತೆ ಭಯದಿಂದ ವಲ್ಲಭಂಗೆ ಹೊರ್ಕೊಂಡು ಮಲಗ್ತಾಳೆ. ಮೀನಾ ಕೇಶವನಿಂದ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ ಅಂತಾನೆ ಕೇಶವ ಈ ಆಪರೇಷನ್ ಮಂಚ ಸಕ್ಸಸ್ ಅಂತಾಳೆ ಮೀನಾ. ಏನೋ ಕೊಡ್ತೀನಿ ಅಂತ ಹೇಳಿದ್ದೆ, ಕೊಡು ಅಂತಾನೆ ಕೇಶವ. ಈ ರೂಮಿಗೆ ಹೋಗಿ ಕೊಡ್ತೀನಿ ಅಂತಾಳೆ ಮೀನಾ. ಹೌಲ ಅಂತಾನೆ ಕೇಶವ. ಮೀನಾ ಅವನಿಗೆ ಕಿಸ್ ಕೊಡ್ತಾಳೆ. ಕೇಶವ ಮೀನಾ ತಪ್ಕೋತಾನೆ. ಇಬ್ಬರು ರೂಮಿಗೆ ಹೋಗ್ತಾರೆ. ಈಚೆ ಅಮೂಲ್ಯ ವಲ್ಲಭನ ಎದೆ ಮೇಲೆ ಮಲಗಿರ್ತಾಳೆ. ಬೆಳಗಾಗುತ್ತೆ. ವಲ್ಲಭಂಗೆ ಎಚ್ಚರ ಆಗುತ್ತೆ. ಇದೇನಿದು, ಕೈ ಎತ್ತೋಕ್ಕಾಗ್ತಿಲ್ಲ ಅಂತ ಆಚೆ ನೋಡಿ, ಹೇಗೆ ಕರಿಬೇಕು, ಎದೆಳೆ ಮೇಲೆ ಅಂತಾನೆ. ಆಗ ಅಮೂಲ್ಯ ಕಳಿಸ್ತಾ ಮಮ್ಮಿ ಕಾಫಿ ಅಂತ ವಲ್ಲಭನ ನೋಡ್ತಾಳೆ. ವಲ್ಲಭ ಆ ಅಂತ ಕೂಗ್ತಾನೆ. ಅಮೂಲ್ಯನು ಆ ಅಂತ ಕೂಗ್ತಾಳೆ. ಇಬ್ಬರು ಎದ್ದು ಬಂದು ನಿಂತ್ಕೊಳ್ತಾರೆ. ಹೇಗೆ ಕರಿಬೇಕು, ಏನೇ ಮಾಡ್ತಿದ್ದೆ, ನನ್ನ ಮಂಚದ ಮೇಲೆ ನನ್ನ ಎದೆ ಮೇಲೆ ಮಲಗಿದ್ದೆ, ಏನು ಮಾಡಿದೆ, ನನ್ನ ಶೀಲ ಹೊಂಟೋಯ್ತು ಗೋವಿಂದ ಅಂತಾನೆ ವಲ್ಲಭ. ಕಾಡು ಪಾಪ, ನಾನು ನಿನಗೇನೂ ಮಾಡಿಲ್ಲ, ನಿನ್ನೆ ನೀನು ಕೊಟ್ಟಿದ್ದು ಹತ್ತಿ ವರ್ಕ್ ಆಗಲಿಲ್ಲ, ದೆವ್ವ ಕೂಗೋದು ಜೋರಾಗಿ ಕೇಳಿಸ್ತಿತ್ತು, ಫುಲ್ ಭಯ ಆಗಿಬಿಡ್ತು, ಅದಕ್ಕೆ ನೀನು ಪಕ್ಕ ಬಂದು ಮಲ್ಕೊಂಡೆ ಕಣೋ, ಸಾರಿ ಅಂತಾಳೆ ಅಮೂಲ್ಯ. ರಾಮ ಕೃಷ್ಣ ಗೋವಿಂದ ಹರಿ ಅಲ್ಲ ಕಣೆ, ಬಾಯಿ ತೆಗೆದ್ರೆ ನಾನು ಅಡ್ವಾಂಟೇಜ್ ತಗೋತೀನಿ ಅಂತ ಹೇಳ್ತಿರ್ತೀಯಲ್ಲ, ಇವಾಗ ನೀನು ತಗೊಂಡಿದ್ದು ಏನು ಅಲ್ಲ, ನೀವು ಹೆಣ್ಮಕ್ಳಿಗೆ ಮಾತ್ರ ನಾಚಿಕೆ ಮಾನ ಮರ್ಯಾದೆ ಇರೋದು, ಹುಡುಗರಿಗೆ ಇಲ್ಲ ಅಂತೀಯಾ ಅಂತಾನೆ ವಲ್ಲಭ. ಅದು ಹಾಗಲ್ಲ ಕಡು ಪಾಪ ಅಂತಾಳೆ ಅಮೂಲ್ಯ. ಏನು ಹಾಗಲ್ಲ, ಒಂದು 10 ಜನರನ್ನಾದರೂ ಕರೆಸಿ ನ್ಯಾಯ ಕೇಳ್ತೀನಿ ಅಂತಾನೆ ವಲ್ಲಭ. ಏಯ್ ಅದೇನು ಕಿಸ್ಕೋತೀಯ ಕಿಸ್ಕೋ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಹೌದಾ ಅಂತ ಕಾಪಾಡಿ ಗಂಡಸರಿಗೆ ನ್ಯಾಯ ಕೊಡಿಸೋದು ಇಲ್ವೇ ಅಂತ ಕೂಗ್ತಾನೆ. ಮೀನಾ ಕೇಶವ ಬರ್ತಾರೆ. ವಲ್ಲಭ ಏನಾಯಿತು, ಜಗತ್ತಲ್ಲಿ ನಿನಗೆ ನ್ಯಾಯ ಕೊಡಿಸೋಕ್ಕೆ ನಾನಿದ್ದೀನಿ, ಅದೇನಾಯಿತು ಹೇಳು ಅಂತಾನೆ ಕೇಶವ. ನೋಡೋಣ, ಇವಳು ರಾತ್ರಿ ಬಂದು ಅಂತಾನೆ ವಲ್ಲಭ. ಬಂದು ಏನು ಮಾಡಿದ್ಲು ಹೇಳು ಅಂತಾನೆ ಕೇಶವ. ಏನಿಲ್ಲ ಬಿಡೋಣ ಅಂತಾನೆ ವಲ್ಲಭ. ಅಮ್ಮು ಏನಾಯಿತು, ನೀನಾದರೂ ಹೇಳು ಅಂತಾಳೆ ಮೀನಾ. ಅಕ್ಕ ನನಗೆ ಲೇಟ್ ಆಯಿತು, ನಾನು ಫ್ರೆಶ್ ಅಪ್ ಆಗಿಬರ್ತೀನಿ ಅಂತಾಳೆ ಅಮೂಲ್ಯ. ನಿಲ್ಲು ಅಂತಾಳೆ ಮೀನಾ. ಹಲೋ ನನ್ನ ತಮ್ಮಂಗೆ ನೀನು ಏನು ಹಿಂಸೆ ಕೊಟ್ಟೆ ಹೇಳು, ಇವಾಗಲೇ ಗೊತ್ತಾಗಲೇಬೇಕು, ನನ್ನ ತಮ್ಮ ಯಾಕೆ ಕಿರ್ಚ್ಕೊಂಡ ಅಂತಾನೆ ಕೇಶವ. ಏನಾಯಿತು ಗೊತ್ತಣ್ಣ, ನಾನು ರಾತ್ರಿ ಮಂಚದ ಮೇಲೆ ಮಲಗಿದ್ದೆ, ಕರಿಬೇಕು ಚಾಪೆ ಮೇಲೆ ಮಲಗಿದ್ಲು, ರಾತ್ರಿ ಎಷ್ಟೋ ಹೊತ್ತು ಗೊತ್ತಿಲ್ಲ, ನೋಡಿದರೆ ಇವಳು ತಲೆ ನನ್ನ ಎದೆ ಮೇಲೆ ಮಲಗಿತ್ತು ಅಂತಾನೆ ವಲ್ಲಭ. ಅಮ್ಮು ಎದೆ ಮೇಲೆ ಮಲಗಿದ್ದಂತೆ, ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ಅಲ್ಲ ಅಮ್ಮು, ವಲ್ಲಭನ ಪಕ್ಕ ಮಲ್ಕೋಬೇಕು ಅಂತ ಆಸೆ ಇದ್ದಿದ್ರೆ ಮಲ್ಕೋಬೇಕಿತ್ತು, ಮತ್ತ್ಯಾಕೆ ಚಾಪೆ ಮೇಲೆ ಮಲಗ್ತೀನಿ ಅಂತ ಡ್ರಾಮಾ ಮಾಡಬೇಕಿತ್ತು. ಓ ನನ್ನ ಹತ್ರ ಹೇಳೋಕ್ಕೆ ನಾಚಿಕೆ ಆಯಿತಾ, ಸಮಥಿಂಗ್ ಅಂತಾಳೆ ಮೀನಾ. ಅಕ್ಕ ಆ ಥರ ಎಲ್ಲ ಏನೂ ಇಲ್ಲ, ನಿನ್ನೆ ರಾತ್ರಿ ನಮ್ಮ ರೂಮ್ ಹತ್ರ ದೆವ್ವ ಬಂದಿತ್ತು, ಗೆಜ್ಜೆ ಸೌಂಡು ನಾಯಿ ಕೂಗೋ ಸೌಂಡು ಕೇಳಿಸ್ತಿತ್ತು, ಅದಕ್ಕೆ ಭಯ ಆಯಿತು, ಬೆಡ್ ಮೇಲೆ ಬಂದು ಮಲ್ಕೊಂಡ್ಬಿಟ್ಟೆ ಅಂತಾಳೆ ಅಮೂಲ್ಯ. ದೆವ್ವನ ಕೇಶವ, ಮನೆಗೆ ದೆವ್ವ ಬಂದರೆ ನಮ್ಮೆಲ್ರಿಗೂ ಹೆಜ್ಜೆ ಸೌಂಡು ಕೇಳಬೇಕಿತ್ತು ತಾನೆ, ನಮಗೆ ಕೇಳಿಸ್ಲೇ ಇಲ್ಲ ಅಂತಾಳೆ ಮೀನಾ. ರಾತ್ರಿ 10 ಗಂಟೆ ತನಕ ನಾನು ಎಚ್ಚರ ಇದ್ದೆ, ನನಗೇನು ಕೇಳಿಸ್ಲೇ ಇಲ್ವಲ್ಲ ಅಂತಾನೆ ಕೇಶವ. ಅಮ್ಮು ಬಾಯಿಲಿ ರಾತ್ರಿ ಕುಕ್ಕಯ್ಯ ಬಂದಿತ್ತು ಅಂತ ಸುಳ್ಳು ಹೇಳ್ತಿದ್ಯಾ ಅಂತಾಳೆ ಮೀನಾ. ಅಕ್ಕ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ನನ್ನ ಬಾಯಿಗೆ ಏನೆಲ್ಲ ಬಂದಿತ್ತು ಅಂತಾಳೆ ಅಮೂಲ್ಯ. ಏಯ್ ಎಲ್ಲ ಕತೆಗಳು ನನ್ನ ಹತ್ರ ಬೇಡ, ಇಬ್ಬರು ಜಗಳ ಮಾಡ್ಕೊಳ್ಳೋದು, ದೂರ ಆಗೋದು, ಆಮೇಲೆ ಹತ್ತಿರ ಆಗೋದಕ್ಕೆ ಈಗೋ ಅಡ್ಡ ಬರುತ್ತಲ್ಲ, ಅದಕ್ಕೆ ಒಟ್ಟಿಗೆ ಮಲ್ಕೊಳ್ಳೋಕ್ಕೆ ದೆವ್ವ ಬರುತ್ತೆ, ಭೂತನೂ ಬರುತ್ತೆ, ಎಲ್ಲನೂ ಬರುತ್ತೆ ಅಂತಾನೆ ಕೇಶವ. ಇಲ್ಲ ಅಣ್ಣ, ಆ್ಯಕ್ಚುಲಿ ದೆವ್ವ ಬಂದಿತ್ತು ಅಂತಾನೆ ವಲ್ಲಭ. ಸಾಕು ಸುಮ್ಮನಿರು ವಲ್ಲಭ, ನೀವಿಬ್ಬರು ಜಗಳ ಆಡದೆ ಈ ಥರ ಅನ್ಯೋನ್ಯವಾಗಿದ್ದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನಾವು ರೇಗ್ಸಲ್ಲ, ಪ್ರೀತಿ ಮಾಡಿ ಮದುವೆ ಆಗಿರೋ ಗಂಡ ಹೆಂಡತಿ ಹೀಗಿದ್ರೇ ಚಂದ. ಕೇಶವ ಬಾರೋ, ಕಂಡವ್ರ ಮನೆ ವಿಷಯ ನಮ್ಗ್ಯಾಕೆ ಅಂತಾಳೆ ಮೀನಾ. ಇಲ್ಲ ಎಲ್ಲ ಸರಿಯಾಗಿದೆ, ಬಾ ಹೋಗೋಣ ಅಂತ ಕೇಶವ ಹೋಗ್ತಾನೆ. ಏಯ್ ನಿನಗೆ ಹೇಳಿರಲಿಲ್ವಾ ಕಿವಿಗೆ ಹತ್ತಿ ಹಾಕ್ಕೊಂಡು ಮಲ್ಕು ಸಾಯಿ ಅಂತಾನೆ ವಲ್ಲಭ. ಹತ್ತಿ ಹಾಕ್ಕೊಂಡು ಮಲಗಿದ್ರು ಕೇಳಿಸ್ತಿತ್ತು ಅನ್ಲಿಲ್ವಾ ಅಂತಾಳೆ ಅಮೂಲ್ಯ. ನಿನಗೆ ಮಂಚದ ಮೇಲೆ ಮಲ್ಗೋಕ್ಕೆ ನೆವ ಬೇಕಿತ್ತು, ಅದಕ್ಕೆ ಪಿಶಾಚಿ ಭೂತ ಅಂತ ಡೌ ಮಾಡ್ತಿದ್ಯಾ, ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಂಚ ಹತ್ತು ನಾನೇ ದೆವ್ವ ಆಗಿಬಿಡ್ತೀನಿ ಅಂತ ವಲ್ಲಭ ಹೋಗ್ತಾನೆ. ಆಗ ಮೀನಾ ಬಂದು, ಅಮ್ಮು ರಾತ್ರಿ ಎಲ್ಲ ಚೆನ್ನಾಗಿತ್ತಾ ಅಂತ ಹೋಗ್ತಾಳೆ. ಅಕ್ಕ ಅಂತ ಕೂಗ್ತಾಳೆ ಅಮೂಲ್ಯ.
ನಂತರ ಸ್ಮೈಲ್ ಮಾಡ್ತಾಳೆ. ಈಚೆ ನಂದನ್ ಮನೆಯಿಂದ ಹೊರಟು ಗಾಡೀಲಿ ಕೂತಿರ್ತಾರೆ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಬಂದು, ಅಣ್ಣ ಒಂದು ವಿಷಯ ಗೊತ್ತಾ, ಒಬ್ಬ ವ್ಯಕ್ತಿ ಇದ್ನಂತೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಅವನು ಮಾತು ತೆಗೆದ್ರೆ ಸಾಕು ಗುಣ, ಸಂಪ್ರದಾಯ, ಸಂಸ್ಕಾರ ಅಂತ ಏನೇನೋ ಮಾತಾಡ್ತಿದ್ನಂತೆ. ಅವನ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ ಒಬ್ಬ ವ್ಯಕ್ತಿ ಇದ್ನಂತೆ. ಅವನ ಬಗ್ಗೆ ತಲೆನ ಕೆಡಿಸ್ಕೊಳ್ದೆ ಅವನಿಗೆ ಮದುವೆ ಮಾಡಬೇಕು ಅನ್ನೋ ಕನಿಷ್ಠ ಜವಾಬ್ದಾರಿನೂ ಇಲ್ಲದೆ ಕಟ್ಕೊಂಡವಳನ್ನೇ ಮತ್ತೆ ಮದುವೆ ಆದನಂತೆ. ಚೀಚಿ, ಅಸಹ್ಯ ಅಲ್ವಾ ಅಣ್ಣ ಇದು ಅಂತಾನೆ ಚಂದ್ರಕಾಂತ್. ಈ ರೀತಿ ದರಿದ್ರ ಬದುಕನ್ನು ಯಾಕೆ ಬಾಳ್ತಾರೋ ಏನೋ. ಸಾಲದಕ್ಕೆ ಮನೆ ಮಟ್ಟಿಗೆ ಚಿಕ್ಕದಾಗಿ ಮಾಡೋದು ಬಿಟ್ಟು ಊರವರನ್ನೆಲ್ಲ ಕರೆದು ಅವ್ರ ಮುಂದೆ ಮದುವೆ ಮಾಡ್ಕೊಳ್ಳೋ ಶೋಕಿ ಬೇರೆ ಯಾಕೋ ಬೇಕು ಈ ವಯಸ್ಸಲ್ಲಿ ಇಂಥವರಿಗೆಲ್ಲ. ಏನು ಹೇಳೋದು ಚಂದ್ರು, ಮಾನ ಮರ್ಯಾದೆ ಬಿಟ್ಟವರೆಲ್ಲ. ನಾವು ಇವ್ರ ಬಗ್ಗೆ ಮಾತಾಡೋದೇ ಬೇಡ ಚಂದ್ರು ಅಂತಾರೆ ಸೂರ್ಯಕಾಂತ್. ಅದು ಹೇಗಣ್ಣ ಬಿಡೋಕ್ಕಾಗತ್ತೆ? ಹುಳನ ಹಿಡಿಯೋದಕ್ಕೆ ಕಪ್ಪೆ ಕಾಯೋ ಥರ, ಕಪ್ಪೆನ ಹಿಡಿಯೋದಕ್ಕೆ ಹಾವು ಕಾಯೋ ಥರ, ಹಾವನ್ನು ಹಿಡಿಯೋದಕ್ಕೆ ಹದ್ದು ಕಾಯೋ ಥರ ನಮ್ಮನ್ನು ಹಂಗ್ಸೋದಕ್ಕಂತಲೇ ಕೆಲವರು ಕಾಯ್ತಿರ್ತಾರೆ. ಆ ಹಂಗ್ಸೋರು ಹಳ್ಳಕ್ಕೆ ಬಿದ್ದಿದ್ದಾರೆ. ಹಳ್ಳಕ್ಕೆ ಬಿದ್ದರೆ ಆಳಕ್ಕೊಂದು ಕಲ್ಲು ಅನ್ನೋ ಥರ ಅವರು ಆಳಕ್ಕೆ ಬಿದ್ದಿದ್ದಾರೆ. ಈಗ 2 ಕಲ್ಲು ಎಸಿದೇ ಇದ್ದರೆ ಹೇಗಣ್ಣ ಅಂತಾರೆ ಚಂದ್ರಕಾಂತ್. ಹಳ್ಳಕ್ಕೆ ಬೀಳೋ ಥರ ಯಾರು ಏನು ಮಾಡಿದ್ದಾರೆ ಅಂತಾರೆ ಸೂರ್ಯಕಾಂತ್. ಇದೇನಣ್ಣ ಹೀಗೆ ಕೇಳಿಬಿಟ್ಟೆ? ಊರಿನ ಜನ ಎಲ್ಲ ಈ ವಯಸ್ಸಲ್ಲಿ ಈ ಮದುವೆ ಶೋಕಿ ಯಾಕೆ ಬೇಕು ಅಂತ ಕರೆಸಿ ಉಗಿತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಇಂಥವ್ರು ಸವಾಸ ಮಾಡೋದಿರಲಿ, ಇವ್ರು ಮಾಡೋ ಹೇಸಿಗೆ ಕೆಲಸ ಮಾತಾಡೋಕ್ಕೂ ನನಗಂತೂ ಹೇಸಿಗೆ ಆಗುತ್ತೆ. ಬಾ ಅಣ್ಣ ಒಳಗಡೆ ಹೋಗೋಣ ಅಂತ ಚಂದ್ರಕಾಂತ್ ಹೋಗ್ತಾರೆ. ಸೂರ್ಯಕಾಂತ್ ಅವ್ರ ಹಿಂದೆನೇ ಹೋಗ್ತಾರೆ. ಛೇ, ಇವರು ಉದ್ಧಾರ ಆಗಲ್ಲ, ನಮ್ಮನ್ನು ಉದ್ಧಾರ ಆಗೋಕ್ಕೂ ಬಿಡೋದಿಲ್ಲ, ಅಂಗಡಿಗೆ ಹೋಗೋ ಮನಸ್ಸನ್ನು ಹಾಳು ಮಾಡಿಬಿಟ್ರು ಅಂತ ನಂದನ್ ಮನೆಯೊಳಗೆ ವಾಪಸ್ ಬರ್ತಾರೆ. ಈಚೆ ಗಿರಿಜಾ ಕಿಚನ್ನಲ್ಲಿರುವಾಗ ಅಮೂಲ್ಯ ಮೀನಾ ಬಂದು, ಗುಡ್ ಮಾರ್ನಿಂಗ್ ಅತ್ತೆ ಅಂತಾರೆ. ಏನು ಅತ್ತೆ ಬೆಳಿಗ್ಗೆನೇ ಅಡುಗೆ ಮನೆಯಲ್ಲಿ ಬಂದು ಕೆಲಸ ಶುರು ಮಾಡಿದ್ದೀರಾ ಅಂತಾಳೆ ಮೀನಾ. ನಿಮ್ಗೇನು ಕೊಡಲಿ, ಕಾಫಿ ಕೊಡಲಾ ಅಂತಾರೆ ಗಿರಿಜಾ. ಬೇಡ ಬೇಡ, ಏನೂ ಬೇಡ ಅತ್ತೆ. ನಿಮಗೆ ಎಲ್ಲ ನಿನ್ನೆ ಹೇಗಿತ್ತು ಅಂತಾಳೆ ಮೀನಾ. ನಿನ್ನೆನಾ? ಹೋ ಮದುವೆನಾ? ತುಂಬ ಚೆನ್ನಾಗಾಯಿತು ಕಣ್ರೆ. ಅಷ್ಟೊಂದು ಜನ ಬಂದಿದ್ದನ್ನು ನೋಡಿ ನನಗೂ ಮಾವಂಗೂ ಎಷ್ಟು ಖುಷಿಯಾಯಿತು ಗೊತ್ತಾ ಅಂತಾರೆ ಗಿರಿಜಾ. ಅತ್ತೆ ಮದುವೆ ಬಗ್ಗೆ ನಾವು ಹೇಳಿದ್ದಲ್ಲ, ಅದು ಅಂತಾಳೆ ಅಮೂಲ್ಯ. ಅಯ್ಯೋ ಅದ್ರ ಬಗ್ಗೆನಾ ಕೇಳ್ತಿದ್ಯಾ ತಾನೇ? ಅಡುಗೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ರುಚಿಯಾಗಿತ್ತು ಗೊತ್ತಾ? ಅದು ಯಾರೇ ಅಡುಗೆ ಮಾಡಿದ್ದು? ನಮ್ಮ ಸುಬ್ಬಣ್ಣನವರೇನಾ ಅಂತಾರೆ ಗಿರಿಜಾ. ನಾವು ಕೇಳ್ತಾ ಇರೋದು ಅಡುಗೆ ಬಗ್ಗೆ ಅಲ್ಲ ಅತ್ತೆ ಅಂತಾಳೆ ಮೀನಾ. ಮತ್ಯಾವುದ್ರ ಬಗ್ಗೆನೇ ಅಂತಾರೆ ಗಿರಿಜಾ. ಅದು ಅಂತಾಳೆ ಮೀನಾ. ಅದೇನು ಅಂತಾರೆ ಗಿರಿಜಾ. ಅತ್ತೆ ನಾವು ಕೇಳ್ತಾ ಇರೋದು ನಿಮ್ಮ ಮಾವಂದು ಫಸ್ಟ್ ನೈಟ್ ಬಗ್ಗೆ. ಅಷ್ಟು ಗೊತ್ತಾಗಲ್ವಾ ನಿಮಗೆ ಅಂತಾಳೆ ಅಮೂಲ್ಯ. ನೋಡೆ ಮೀನಾ ಹೇಗೆ ಮಾತಾಡ್ತಿದ್ದಾಳೆ, ಅತ್ತೆ ಹತ್ರ ಕೇಳೋ ಪ್ರಶ್ನೆನ ಇದು ಅಂತಾರೆ ಗಿರಿಜಾ. ಏಯ್, ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಸ್ಟುಪಿಡ್. ಅತ್ತೆ ನೀವು ಹೇಳಿ, ಫಸ್ಟ್ ನೈಟ್ ಹೇಗಿತ್ತು ಅಂತಾಳೆ ಮೀನಾ. ಲೇ ಪಾಪಿ, ನೀನು ಅವಳ ಥರನೇ ಮಾತಾಡ್ತಿದ್ಯಾ ಅಂತಾರೆ ಗಿರಿಜಾ. ಅತ್ತೆ ನನಗೆ ಇವರೇ ಹೇಳ್ಕೊಟ್ಟಿದ್ದು ಅಂತಾಳೆ ಅಮೂಲ್ಯ. ಏನೇ ನೀನು ಚಿಕ್ಕ ಹುಡುಗಿ ಅವಳ ಹತ್ರ ಎಲ್ಲ ಈ ಥರ ಮಾತಾಡ್ತೀಯಲ್ಲ ಅಂತ ಮೀನಾ ಕಿವಿನ ಹೇಳ್ತಾರೆ ಗಿರಿಜಾ. ಆಗ ಅಮೂಲ್ಯ ಓಡಿ ಹೋಗಿ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾಳೆ. ಏನ್ರಿ ನಿನ್ನ ಅವತಾರ ಅಂತಾಳೆ ಮೀನಾ. ನನಗೆ ಈಗ ಕಿವಿ ಹಿಂಡೋಕ್ಕಾಗಲ್ಲ ಅಂತಾಳೆ ಅಮೂಲ್ಯ. ಆಗ ಹೌದಾ ಅಂತ ಸೌಟಲ್ಲಿ ಹೊಡಿತಾರೆ ಗಿರಿಜಾ. ತೆಗಿಯ ಹೆಲ್ಮೆಟು ಅಂತಾಳೆ ಮೀನಾ. ಅಮೂಲ್ಯ ತೆಗಿತಾಳೆ. ಅತ್ತೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹತ್ರ ಈ ಥರ ಸಾಫ್ಟಾಗಿ ಮಾತಾಡೋ ಹಾಗೆ ಇಲ್ಲ, ನಿಮ್ಮನ್ನು ಬೈಬೇಕು ಅಂತಾಳೆ ಮೀನಾ. ಯಾಕೆ ಅಂತಾರೆ ಗಿರಿಜಾ. ಮತ್ತೆ ಇನ್ನೇನತ್ತೆ, ಮಾವನ ಹತ್ರ ನಿಮ್ಮನ ಬಗ್ಗೆ ಮಾತಾಡಿ ಶಿಮ್ಲಾದಲ್ಲೋ ಕಾಶ್ಮೀರದಲ್ಲೋ ಚಳಿಲಿ ನಿಂತ್ಕೊಳ್ಳೋ ಬದಲು ಇಲ್ಲಿ ಬಂದು ಬಿಸಿಲಿ ನಿಂತಿದ್ದೀರಲ್ಲ ಅಂತಾಳೆ ಮೀನಾ. ಅತ್ತೆ ನೀವು ಮಾವ ಹನಿಮೂನ್ಗೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತಾಳೆ ಅಮೂಲ್ಯ. ನಿಮ್ಮಿಬ್ಬರಿಗೂ ಈಗ ಮಾಡ್ತೀನಿ ಇರು ಅಂತಾರೆ ಗಿರಿಜಾ. ಆಗ ನಂದನ್ ಬಂದು ಗಿರಿಜಾ ಅಂತ ಕರೀತಾರೆ. ನಿನ್ನ ಮಾವ ಬಂದರು, ಅವ್ರ ಮುಂದೆ ಈ ಥರ ಎಲ್ಲ ತರಲೆ ಮಾಡಬೇಡಿ ಅಂತ ಗಿರಿಜಾ ಹೋಗ್ತಾರೆ. ನಂದನ್ ಸೋಫಾ ಮೇಲೆ ಕೂತ್ಕೊಂಡು ಬಾಯಲ್ಲಿ ಗಿರಿಜಾ ಅಂತಾರೆ. ಗಿರಿಜಾನ ಕೂರಿಸ್ತಾರೆ. ಆಗ ಮನೆಯವರೆಲ್ಲ ಬರ್ತಾರೆ. ಅಪ್ಪ ಏನಾಯ್ತಪ್ಪ ಅಂತಾನೆ ಮಾಧವ. ಏನ್ರಿ ಸಮಾಚಾರ, ಇಷ್ಟು ಸಂತೋಷವಾಗಿದ್ದೀರಾ ಅಂತಾರೆ ಗಿರಿಜಾ. ನಿನ್ನೆ ಜೋಯಿಸ್ರು ಹೇಳಿದ ಮಾತು ನೆನಪಿದ್ಯಾ? ಈ ಮನೇಲಿ ಆದಷ್ಟು ಬೇಗ ಒಂದು ಶುಭ ಕಾರ್ಯ ನಡಿಬೇಕು ಅಂತ ಹೇಳಿದರು. ನಾನು ನಮ್ಮ ಮನೆಗೆ ಹೊಂದಿಕೆ ಆಗುವಂಥ ಸಂಬಂಧ ನೋಡಿ ಅಂತ ಹೇಳಿದ್ದೆ. ಜೋಯಿಸ್ರು ಇನ್ನೇನು ಬರ್ತಾರೆ ಅಂತಾರೆ ನಂದನ್. ಮದುವೆ ಸಂಬಂಧನ? ಯಾರಿಗ್ರಿ ಅಂತಾರೆ ಗಿರಿಜಾ. ಇನ್ಯಾರಿಗೆ, ನಮ್ಮ ರಕ್ಷಂಗೆ ಅಂತಾನೆ ಸುಂದ್ರ. ಈಚೆ ಗಿರಿಜಾ ದೇವರಿಗೆ ಆರತಿನ ಮಾಡ್ತಾರೆ. ಎಲ್ಲರೂ ಆರತಿನ ತಗೋತಾರೆ. ಅಪ್ಪ ಪುಟ್ಟ ಹುಡುಗ ಆದವನು ಈಗ ನಿನಗೆ ಮದುವೆ ಅಂದರೆ ನನ್ನ ಕೈಲಿ ನಂಬೋಕ್ಕಾಗ್ತಿಲ್ಲ ಕಣೋ ಸುಂದ್ರ. ಈ ಸುಂದ್ರಂಗೆ ಒಬ್ಬ ಪಾರ್ವತಿ ಯಾವಾಗ ಬರ್ತಾಳೋ ಅಂತ ತುಂಬ ಕಾಯ್ತಿದ್ದೆ ಸುಂದ್ರ. ವರಮಹಾಲಕ್ಷ್ಮಿ ಅಂತ ಈ ಪವಿತ್ರವಾದ ದಿನದಲ್ಲಿ ನಿನ್ನ ಮದುವೆ ನಿಶ್ಚಯ ಮಾಡ್ತಾ ಇದ್ದೀವಲ್ವಾ, ತುಂಬ ಖುಷಿ ಆಗ್ತಿದೆ ಸುಂದ್ರ ಅಂತಾರೆ ಗಿರಿಜಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅದನ್ನು ಮರಿಬೇಡಿ.